ಟು ಮೈ ಚಾನಲ್ ಸೌಮ್ಯ ಬ್ಲಾಗ್ಸ್. ಹೋಪ್ ನೀವೆಲ್ಲ ಚೆನ್ನಾಗಿದ್ರೆ ಅನ್ಕೊಂಡು ನಾ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಸ್, ಇವತ್ತಿನ ಬ್ಲಾಗ್ ಅಲ್ಲಿ ನಾವು ಆನಿವರ್ಸರಿಗೆ ಹೋಗ್ತಾ ಇದ್ದೀವಿ. ಆನಿವರ್ಸರಿ ಅಂತ ಹೇಳ್ಬಿಟ್ಟು ನಾವು ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದ್ವಿ. ಸೊ ವಿಸ್ಮಿತಾ ಕೌಂಟಿಗೆ ಹೋಗ್ತಾ ಇದೀವಿ. ಸೊ ಸೌಜು ಮತ್ತೆ ಸುಚಿನಿ ಕೂಡ ನಮ್ಮಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಆಲ್ಸೋ ಇವತ್ತು ಸ್ಪೆಷಲ್ ಏನಂದ್ರೆ ನಮ್ಮ ಅಮ್ಮನು ಕೂಡ ನಾವು ನಮ್ ಜೊತೆ ಕರ್ಕೊಂಡು ಹೋಗ್ತಾ ಇದೀವಿ. ಸೊ ಎಸ್, ಇದು ಸೊ ಇವಾಗ ಸೌಜು ಕೂಡ ಬಂದಿದ್ದಾಳೆ ನಮ್ ಜೊತೆ. ನೀವು ನೋಡ್ತಾ ಇರ್ಬೋದು, ಸಕ್ರೆಪಟ್ಟಣದಿಂದ ಅವರು ಕೂಡ. ಸೊ ನಾವು ಹೋಗ್ತಾ ಇದೀವಿ. ಸೊ ಎಸ್, ನಿಮ್ನ ಅಲ್ಲಿ ಕ್ಯಾಚ್ ಅಪ್ ಮಾಡ್ತೀನಿ. ಓಕೆ, ಸ್ವಲ್ಪ ಜುವೆಲ್ಸ್ ಏನೋ ತಗೋಬೇಕು ನೋಡ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಮಲ್ಬಾರ್ ಅಲ್ಲಿ ಸ್ಟಾಪ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ಸೊ ಎಸ್, ಹೋಗೋಣ. ಅಂಡ್ ಅಮ್ಮು ನೋಡ್ಬೋದು ಅಲ್ಲಿ ಬಂದ್ಲು ಹಿಂದ್ಗಡೆ. ಸ್ವಲ್ಪ ಸೌಜು ಬ್ರೇಕ್ ಕೊಡೋಣ ಅಂತ ಹೇಳಿ. ಎಸ್, ಸೊ ಸೌಜು ಏನೋ ಜ್ಯುವೆಲ್ ತೊಗೋಬೇಕು ಅಂತ ಹೇಳ್ತಾ ಇದ್ಲು. ಆ್ಯಂಡ್ ಶಾರ್ಟ್ ನೆಕ್ಲೆಸ್ ನೋಡ್ತಾ ಇದ್ಲು. ಸೊ ಎಲ್ಲ ಟ್ರೈ ಮಾಡಿದ್ವಿ. ಹಾರ, ಮುತ್ತಿನ ಹಾರ, ಆಮೇಲೆ ಈ ನೆಕ್ಲೆಸ್ಸು ಕೂಡ ತುಂಬಾ ಚೆನ್ನಾಗಿತ್ತು. ಅವಳು ಅರೌಂಡ್ 20s ತೊಗೋಬೇಕಂತ ಅನ್ಕೊತಾ ಇದ್ಲು. ಕೆಲವೊಂದು ಸೆಲೆಕ್ಟ್ ಮಾಡಿ ಇಟ್ಕೊಂಡ್ವಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ಕೂಡ ಮಂಗಲೆ ಚೈನ್ ಸ್ವಲ್ಪ ಚೇಂಜ್ ಮಾಡಿಸ್ಬೇಕು, ಮಾಪ್ ಡಿಸೈನ್ ಏನೋ ಮಾಡಿಸ್ಬೇಕು ಅಂತ ಅಲ್ಲಿ ಮಾಪ್ ಡಿಸೈನ್ಸ್ ಇದೆಯಲ್ಲ ಅದನ್ನು ನೋಡ್ತಾ ಇದ್ದೆ. ಅರೌಂಡ್ 2.5 lakhs ಆಗುತ್ತೆ ಅಂತ ಮುಗಿಸ್ಕೊಂಡು ಇವಾಗ ನಾವು ವಿ ಆರ್ ಹೆಡಿಂಗ್ ಟುವರ್ಡ್ಸ್ ವಿಸ್ಮಿತಾ ಕೌಂಟಿ. ಎಸ್, ಹೇಗಿತ್ತು ಶಾಪಿಂಗು ನಿಂದು? ತುಂಬಾನೇ ಚೆನ್ನಾಗಿತ್ತು. ಗೋಲ್ಡ್ ರೇಟ್ ಎಲ್ಲ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಹೇಗಿದೆ? ಗೋಲ್ಡ್ ರೇಟ್ ಎಲ್ಲ ತುಂಬಾನೇ ಜಾಸ್ತಿ ಆಗಿದೆ. ಯಾರಾದ್ರೂ ಪರ್ಚೇಸ್ ಮಾಡ್ಬೇಕಂತ ಇದ್ರೆ ಸ್ವಲ್ಪ ಬೇಗನೆ ಮಾಡ್ಕೊಳ್ಳಿ. ಮತ್ತೆ ತುಂಬಾ ಜಾಸ್ತಿ ಆದಾಗ ಹೊಟ್ಟೆ ಉರಿಯುತ್ತೆ. 12 ಗ್ರಾಮಿಗೆಲ್ಲ 1 ಲಕ್ಷ ಕೊಡಬೇಕು, 14 ಗ್ರಾಮಿಗೆಲ್ಲ 1,20,000 ಕೊಡಬೇಕು ಅಂದ್ರೆ ಅಷ್ಟೇ. ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ವಿತ್ ರೇಟ್ಸ್. 2 years ಬ್ಯಾಕ್ ನನ್ನ ಮದ್ವೆ ಟೈಮಲ್ಲಿ ಒಂದು 18 grams ಜುಮ್ಕಿನ 78,000 ಕೇಳಿದೆ ಸೌಜು. ಸೌಮ್ಯ ಅಣ್ಣನ್ 20 grams ಇದು ನಾವು ಹೋಗಿದ್ದು ವಿಸ್ಮಿತಾ ಕೌಂಟಿ ಅಂತ. ಇದು ರೆಸಾರ್ಟು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಚಿಕ್ಕಮಂಗ್ಳೂರಿಂದ ಸ್ವಲ್ಪ ಒಂದು 10 kilometers ಅವೇ ಅಂತ ಅನ್ಸುತ್ತೆ ಅಷ್ಟೇ. ಸೊ ಇಲ್ಲಿ ಡೈನಿಂಗು ಮತ್ತು ಡಿನ್ನರ್ ಮತ್ತು ಲಂಚ್ಗೂ ಕೂಡ ನಾವು ಬರ್ಬೋದು, ಸ್ಟೇ ಆಗಲಿಲ್ಲ ಅಂದರೂ ಕೂಡ. ಸೊ ಪರ್ ಹೆಡ್ ಚಾರ್ಜಸ್ ಅಪ್ಲೈ ಮಾಡ್ತಾರೆ. ಸೊ ಇದು ಮೇನ್ ಆಫೀಸು ನಾವು ಬಂದಿರೋದು. ಇಲ್ಲಿ ನಾವು ಎಂಟ್ರಿ ಫೀಸ್ನು ಕೂಡ ಕಟ್ಟಬೇಕು ಇಲ್ಲಿ. ಆ್ಯಂಡ್ ರಿಜಿಸ್ಟರ್ ಮಾಡ್ಕೋಬೇಕು ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳಿ. ಸೊ ಇದಾದಮೇಲೆ ನಮಗೆ ಅವರು ಒಂದು ರೆಸಿಪ್ಟ್ ಕೊಡ್ತಾರೆ. ಅದನ್ನು ತೊಗೊಂಡು ನಾವು ನೆಕ್ಸ್ಟ್ ಕೆಫೆ ಇದೆಯಲ್ಲ ಅಲ್ಲಿ ಕೊಡಬೇಕಾಗತ್ತೆ. ಸೊ ಆ ಎಂಟ್ರಿ ಫೀಗೆ ರೆಡಿ ಮಾಡ್ಕೋಬೋದು ಅಲ್ಲಿ ಫುಡ್ನ ತೊಗೊಂಡು. ಆ ಥರ ಫೆಸಿಲಿಟಿ ಇರುತ್ತೆ ಇಲ್ಲಿ.
ಕಲ್ಸಿದ್ದಾರೆ, ನಾನು ಅವ್ರಿಗೆ ಪೇಷನ್ಸ್ನ ಕಲ್ಸಿದ್ದೀನಿ. ಓಕೆ, ಅವ್ರು ಮತ್ತೆ ಲವ್ ಮಾಡ್ಕೊಂಡ್ಬಿಟ್ಟರು. ಇವಾಗ ಸ್ವಲ್ಪ ಓಪನ್ ಆಗಿದ್ದಾರೆ, ಮೊದಲು ಅಷ್ಟೊಂದು ಓಪನ್ ಅಪ್ ಆಗಿರಲಿಲ್ಲ, ಇವಾಗ ಸ್ವಲ್ಪ ಓಪನ್ ಆಗಿದ್ದಾರೆ. ಎಲ್ಲ ಸಮಯ ಸ್ಮಾಲ್ ಮಾಡುತ್ತೆ ವಿಡಿಯೋಗೋಸ್ಕರ. ಅಣ್ಣನ ವಾಯ್ಸ್ನ ಪ್ರೇಮ್ ತರ ನಾ ಫಿಲಮ್ ತೆಗೆದು ಒಂದು ಫಿಲಮ್ ಮಾಡ್ತೀನಿ, ನಾ ವಿಡಿಯೋ ತೆಗೆದು ಅದು ಹೇಳ್ಬೋದು. ಜೋಕ್ ಅಪಾರ್ಟ್, ಅಣ್ಣ ಏನು ಅನ್ನಿಸ್ತಿದೆ ಅಣ್ಣ? 2 years ಕಂಪ್ಲೀಟ್ ಆಗಿತ್ತು, 3 yearsಗೆ ಎಂಟರ್ ಆಗ್ತಾ ಇದೆಯಾ, ಆಗ್ತಿದ್ದೀರಾ 3rd yearಗೆ? ಖುಷಿ ಆಗ್ತಿದೆ. 2 years ಮಕ್ಕಳು ಬಂದವು. ಖುಷಿ ನಿಮಗೆ? ಆ್ಯಕ್ಚುಲಿ ನಾನು ತುಂಬ ಸ್ಪೀಡಲ್ಲಿದೆ, ಇದೊಂಥರ ಸ್ಪೀಡ್ ಬ್ರೇಕರ್. ಸೊ ಇವಾಗ ಸ್ವಲ್ಪ ಸ್ಲೋ ಡೌನ್ ಆಗಿದ್ದೀನಿ ಅಂತ ಅನಿಸುತ್ತೆ. ಯಾವ್ದು ಅದು ಹೇಳ್ಬೇಕು ಅಂದರೆ ಥಿಂಕಿಂಗ್ಸಲ್ಲಿ, ಆಮೇಲೆ ಡಿಸಿಷನ್ಸ್ ತೊಗೊಳೋದ್ರಲ್ಲಿ ಆಗ ತುಂಬ ಇನ್ಸ್ಟ್ಯಾಂಟಾಗಿ ತೊಗೊಳ್ತಾ ಇದ್ದೆ. ಇವಾಗ ಸ್ಲೋ ಡೌನು, ಅದೇ ಸಮ್ಥಿಂಗ್ ತುಂಬ ಆಸೆ ಇಟ್ಕೊಂಡು ಹೋಗ್ಬೇಕಿತ್ತು ಅಂತ ಅನ್ನೋದು ಕ್ಯಾನ್ಸಲ್ ಆದರೂ ಕೂಡ ಇಟ್ಸ್ ಓಕೆ ಫೈನ್ ಅನ್ನೋ ಲೆವೆಲಿಗೆ ಚೆನ್ನಾಗಿದೆ, ಕಾಮ್ ಡೌನ್ ಆಗಿದೆಯಾ? ಕಾಮ್ ಡೌನ್ ಆಗಿದೆ. ಅಣ್ಣ ನೀವು? ನಾನೇ ಚೇಂಜ್ ಮಾಡಿದ್ದೆ. ಇಲ್ಲ ಚೇಂಜ್ ಆಗಿದೆ, ಚೇಂಜ್ ಆಗಿದೆ. ಚೇಂಜ್ ಆಗಿದೆ. ಯಾಕೆ ನೀವು ನೋಡೋ ದೃಷ್ಟಿಕೋನ ಚೇಂಜ್ ಆಗ್ತದೆ. ಸೊ ನೀನು ಚೇಂಜ್ ಆಗಿದೆ. ಎಷ್ಟು ಆಲ್ರೆಡಿ ಹೇಳಿಲ್ಲ ಅಲ್ಲ, ಯಾವುದೇ ಕಪಲ್ಸ್ಗಳು ಹೊಸ ಮದುವೆ ಆದಾಗ ಅದು ಇದ್ದೇ ಇರುತ್ತೆ. ಅಂದರೆ ಫಸ್ಟ್ 1 year ನಿಮಗೆ ಅಷ್ಟು ಇದು ಬರೋದಿಲ್ಲ ಅಂಡರ್ಸ್ಟ್ಯಾಂಡಿಂಗು, ಹೋಗ್ತಾ ಬರುತ್ತೆ, ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಆ್ಯಂಡ್ ಅರೇಂಜ್ ಮ್ಯಾರೇಜಲ್ಲಿ ಸಡನ್ನಾಗಿ ಇದನ್ನ ಎಲ್ಲಿದ್ದವ್ರನ್ನ ತಂದಿರ್ತಾರೆ, ಏನೋ ಅರ್ಥ ಆಗೋದಿಲ್ಲ. ಎಲ್ಲಾದ್ರಲ್ಲೂ 24/7 ಜೊತೆಲಿ ಇದ್ದಾಗಲೇ ಗೊತ್ತಾಗೋದು. ಅಷ್ಟೇನಾ? ಸೊ ವಿಶ್ ಯು ಹ್ಯಾಪಿ ಆ್ಯನಿವರ್ಸರಿ. ಈ ಥರನೇ 100 ವರ್ಷ ಖುಷಿಯಾಗಿ ಬಾಳಿ ಬದುಕಿ. ಅದಕ್ಕೆ ಪುಟ್ಟು ಸಾಕ್ಷಿಯಾಗಿ ಒಂದು ಸಣ್ಣ ಜಾನ ಬಂದಿದೆ ನಮ್ಮನೆಗೆ. ಜಾನ ಹೀಗೆ ತುಂಬ ಫನ್ನಿ ಕನ್ವರ್ಸೇಷನ್ಸ್ ನಡೀತಾ ಇತ್ತು. ಸೌಜು ಹೇಳ್ತಾ ಇತ್ತು ಹೇಗಿತ್ತು ನಿಮ್ಮದು 2 years ಜರ್ನಿ ಹಾಗೆ ಹೀಗೆ ಅಂತ ಹೇಳಿ. ಅದೆಲ್ಲ ಆದಮೇಲೆ ಸ್ವಲ್ಪ ನಮ್ಮದು ಕಾರ್ಪೊರೇಟ್ ಲೈಫ್ ಬಗ್ಗೆನೂ ಸ್ವಲ್ಪ ಮಾತಾಡ್ತಾ ಇದ್ವಿ, ಹೇಗೆ ವರ್ಕ್ ನಡೀತಾ ಇದೆ, ಹೇಗಿದೆ ಇಲ್ಲ ಅಂತ ಹೇಳ್ಬಿಟ್ಟು. ಬಿಕಾಸ್ ನಾವು 4 ಜನನೂ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ಸೇ. ಸೊ ಹಾಗಾಗಿ ಆ್ಯಂಡ್ ಸೌಜು ಮತ್ತು ಅವಿ ಇಬ್ಬರು ಸೇಮ್ ಕಂಪನಿಲಿ ವರ್ಕ್ ಮಾಡ್ತಾಯಿದ್ದಾರೆ. ಸೊ ಅವರು ಕೂಡ ಅವ್ರದ್ದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋತಾ ಇದ್ರು. ಆ್ಯಂಡ್ ಹೀಗೆ ತುಂಬಾ ಚೆನ್ನಾಗಿತ್ತು ನೈಟ್ ಅಂತಲೇ ಹೇಳ್ಬೋದು, ಡಿನ್ನರು. ಸೊ ಎಸ್, ವಿಚಾರಕ್ಕೆ ಬಂದರೆ ತುಂಬಾ ಟೇಸ್ಟಿಯಾಗಿತ್ತು ಇಲ್ಲಿಂದು ಫುಡ್ಡು ಅಂತ ಹೇಳ್ಬೋದು. ಆ್ಯಂಡ್ ಕೇಕ್ನು ಕೂಡ ಆರ್ಡರ್ ಮಾಡಿದ್ವಿ. ಬಟ್ ಇಂಥದ್ದು ವೇಟಿಂಗ್ ಪೀರಿಯಡ್ ತುಂಬಾ ಇರುತ್ತೆ, ತುಂಬ ಫಾಸ್ಟಾಗಿ ಸರ್ವಿಸ್ ಇರೋದಿಲ್ಲ. ಬಿಕಾಸ್ ಎಲ್ಲ ಫ್ರೆಶ್ಲಿ ಅವರು ಪ್ರಿಪೇರ್ ಮಾಡಿ ಬೇಕ್ ಮಾಡಿ ಕೊಡೋದು, ಹಾಗಾಗಿ ಸ್ವಲ್ಪ ವೇಟಿಂಗ್ ಪೀರಿಯಡ್ ಜಾಸ್ತಿ ಇರುತ್ತೆ. ಸೊ ವೇಟಿಂಗ್ ಪೀರಿಯಡ್ ಜಾಸ್ತಿ ಇದ್ದರೂ ಪರವಾಗಿಲ್ಲ. ಸೊ ನಮಗೂ ಕೂಡ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸಿಗುತ್ತೆ ಸೊ ಅಲ್ಲಿ ಪ್ಲೇಸಲ್ಲಿ ಅಂತ ಹೇಳ್ಬೋದು. ಆ್ಯಂಡ್ ಅದು ಲೈಕ್ ರೆಸಾರ್ಟ್ ಇರೋದು ಈ ಅಡಿಕೆ ತೋಟ ಅದೆಲ್ಲ ಕೂಡ ಇದೆ, ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ಡ್ ಆಗಿದೆ, ತುಂಬ ಹೈಫೈ ರೆಸಾರ್ಟ್ ಅಂತಲೇ ಹೇಳ್ಬೋದು. ಸೊ ಇಟ್ಸ್ ಅ ಹೈಲಿ ರೆಕಮೆಂಡೆಡ್ ರೆಸಾರ್ಟ್, ತುಂಬಾ ಚೆನ್ನಾಗಿದೆ, ನನಗಂತೂ ಹೆವಿ ಇಷ್ಟ ಆಯಿತು. Happy 3rd year anniversary. Second year
ಕಂಪ್ಲೀಟ್ ಆಗಿ 3rd ಇಯರ್ಗೆ ಎಂಟ್ರಿ. ಓಕೆ, ಹ್ಯಾಪಿ 2nd ಇಯರ್ ಆನಿವರ್ಸರಿ. ಸೊ ಇವತ್ತು ಮಕ್ಕ ಬಾವಂದು ಇದರಲ್ಲಿ ಮೇಲಿಂದ ತಗೊಂಡ್ಬಂದಲ್ಲ ನ್ಯಾಚುರಲ್ ಆಗಿ ಕೇಳಿ ಊಟ ಎಲ್ಲ ಮುಗಿಸ್ಕೊಂಡು ಸೆಲೆಬ್ರೇಷನ್ ಎಲ್ಲ ಮಾಡಿಕೊಂಡು ವಿ ಹೆಡ್ ಬ್ಯಾಕ್ ಹೋಮ್. ದಟ್ಸ್ ಇಟ್ ಫಾರ್ ದಿ ಡೇ. ಆ್ಯಂಡ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.